ಆರೇಬೊಮ್ಮನಹಳ್ಳಿಯಲ್ಲಿ ಸಂಭ್ರಮ. ಬಣ್ಣ ಬಣ್ಣದ ರಂಗೋಲಿ ಬಿಟ್ಟ ಆರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಿಳಾ ಮಣಿಗಳು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶೈಲೇಂದ್ರ ಮತ್ತು ಮಂಜುನಾಥ್, ಆಂಜನೇಯ ಮೂರ್ತಿ, ನವೀನ್ ಕುಮಾರ್, ರಾಮಕೃಷ್ಣ ನೇತೃತ್ವದಲ್ಲಿ ಅರೇಬೊಮ್ಮನಹಳ್ಳಿಯ ಕೋಡಿಪಾಳ್ಯ, ಸುಲ್ಕುಂಟೆ, ಕೆಂಪಾಪುರ, ಅಗ್ರಹಾರ, ಗಂಗೇಗೌಡನಪಾಳ್ಯ, ಮೆಳೆಕತ್ತಿಗನೂರು ಪಾಳ್ಯ, ಮೆಳೆಕತ್ತಿಗನೂರು, ಅರೇಬೊಮ್ಮನಹಳ್ಳಿ, ಲಕ್ಕಸಂದ್ರ, ಹಾಲಕ್ಕೂರು, ತಿಮ್ಮಸಂದ್ರ, ಹೊನ್ನರಾಯನಹಳ್ಳಿ, ಬ್ಯಾಡರಹಳ್ಳಿ ಕಾಲೋನಿ, ಬ್ಯಾಡರಹಳ್ಳಿ, ತಾಳೆಕೆರೆ ಪಾಳ್ಯ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶೈಲೇಂದ್ರ ನೇತೃತ್ವದಲ್ಲಿ ಎಲ್ಲ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನವನ್ನು ಶಾಸಕ ಎನ್ ಶ್ರೀನಿವಾಸ್ ವಿತರಣೆಯನ್ನ ಮಾಡಿದರು. ತುಂಬಾ ಖುಷಿ ಆಯ್ತಾ. ಆಮೇಲೆ ಗೆದ್ದಂತವ್ರು, ಮೊದಲನೇ ಪ್ರೈಸ್ ಗೆದ್ದಂತವ್ರಿಗೆ ನೆಲಮಂಗಲದಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ಮಾಡಿಸ್ತೀನಿ. ನೀವೆಲ್ಲ ಇನ್ನೂ ಚೆನ್ನಾಗಿ ಬಿಡ್ಬೇಕು. ಇದನ್ನೊಂದು ತಿಂಗಳ ಗ್ರಂಟಲ್ಲಿ ಹಾಕ್ಬಿಡುತ್ತೆ. ಹಾಕೋದಾ ಮಾತಾಡ್ಲ ಈಗ ಕೇಳಿದ್ಕೆಲ್ಲರಿಗೂ ಎಸಂದಿದ್ದೀನಿ. ರೋಡ್ ವಿಶೇಷವಾಗಿ ತಾಯಂದ್ರು ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಕೇವಲ ನಾನು ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ಸೀಮಿತ ಆಗಿರಬಾರ್ದು, ವೈಯಕ್ತಿಕವಾಗಿ ಏನಾದರೂ ನಾನು ಈ ಕ್ಷೇತ್ರದ ಜನತೆಗೆ ಸೇವೆ ಮಾಡಬೇಕು ಅಂತ ಹೇಳಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿದೆಯಾ? ಅದರ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದೆ 4,500 ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅದರ ಮುಂದುವರೆದ ಭಾಗವಾಗಿ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದ್ವಿ. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಉದ್ದೇಶನೇ ಮಹಿಳೆಯರನ್ನು ಭೇಟಿ ಮಾಡ್ತಕ್ಕಂಥದ್ದು, ಮಾತಾಡತಕ್ಕಂಥದ್ದು. ಮತ್ತೆ ನಿಮಗಿರ್ತಕ್ಕಂಥ ರಂಗೋಲಿಗೆ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ಪ್ರೋತ್ಸಾಹ ಮಾಡೋದು. ಮೂರನೇದು ಸಮಸ್ಯೆ ಕೇಳೋದು. ನೋಡಿ, ಬಸ್ ಸಮಸ್ಯೆ ಹೇಳಿದ್ರ, ಚರಂಡಿ ಸಮಸ್ಯೆ ಅಂತ ಹೇಳಿದ್ರ, ಈಗ ಸೀಟ್ ಬೇಕು ಅಂತ ಹೇಳಿದ್ರ, ಇದೆಲ್ಲ ಬದುಕಿಗೆ ತಾನೇ ಆಗಿದ್ದು. ನಿಮ್ ಕಷ್ಟ ಕೇಳಿ, ಸುಖ ಕೇಳಿ ಮಾತಾಡ್ಸಕ್ಕೆ ರಂಗೋಲಿ ಸ್ಪರ್ಧೆ ಮಾಡಿದ್ದೀನಿ. ನೀವೆಲ್ಲ ಬೆಂಬಲ ವ್ಯಕ್ತಪಡಿಸಿ ರಂಗೋಲಿ ಬಿಡಿಸಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಊರಿಗೆ ಈಗ ಆಲ್ರೆಡಿ 50 ಲಕ್ಷ ಅನುದಾನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಈಗ ಇಲ್ಲಿ 25 ಲಕ್ಷ ಮಾಡ್ತಾ ಇದ್ದೀನಿ. 75 ಲಕ್ಷ ಅನುದಾನ ಒದಗಿಸಿದ್ದೀನಿ. ಇನ್ನೊಂದು ತಿಂಗಳೊಳಗಡೆ ಬಂದು ಪೂಜೆ ಮಾಡ್ತೀನಿ. ಆಗ್ಬೋದಾ? ನಂತರ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶೈಲೇಂದ್ರ ಮತ್ತು ಕಾಂಗ್ರೆಸ್ ನಾಯಕರು ಎಲ್ಲ ಸೇರಿ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಸೇಬಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸನ್ಮಾನಿಸಿದರು. ವಾಸೋಣ ಒಂಚೂರಿ ಕಡೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶೈಲೇಂದ್ರ, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು.
ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸಗೆ ಸಲ್ಲುತ್ತದೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನ ಸ್ಥಳದಲ್ಲಿ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗುತ್ತಾರೆ ಹೇಳಿ ಎಂದು ಸಂತಸ ವ್ಯಕ್ತಪಡಿಸಿದರು.